ಯಾಕೆಂದ್ರೆ ಭಾರತ ಸಿರಿಧಾನ್ಯ ಬೆಳೆಯುವಂತ ದೇಶ ಮತ್ತು ಸಿರಿಧಾನ್ಯಗಳನ್ನ ತಿನ್ನುವಂತ ದೇಶ ಪಾರಂಪರಿಕವಾಗಿ. ನಮ್ಮ ಹಿರಿಯರಿಗೆ ಯಾರು ಹೇಳ್ಕೊಟ್ಟಿಲ್ಲ, ಯಾವ ವಿಜ್ಞಾನಿ ಬಂದು ಹೇಳಿಲ್ಲ, ಅವರೇ ವಿಜ್ಞಾನಿಗಳಾಗಿದ್ರು. ಯಾವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ನಮ್ಮ ಪ್ರಕೃತಿಗೆ ಒಳ್ಳೆಯದು, ನಮ್ಮ ದೇಹಕ್ಕೆ ಒಳ್ಳೆಯದು, ನಮ್ಮ ಮನಸ್ಸಿಗೆ ಒಳ್ಳೆಯದು, ಇದನ್ನ ನಮ್ಮ ಋಷಿಮುನಿಗಳು ಮತ್ತು ನಮ್ಮ ಹಿರಿಯರು ಕಂಡುಕೊಂಡಿದ್ರು. ಇದರ ಸಲುವಾಗಿಯೇ ಭಾರತದಲ್ಲಿ ಸಿರಿಧಾನ್ಯಗಳನ್ನ ತಿನ್ನುವುದನ್ನ ಅವತ್ತಿನ ಕಾಲದಲ್ಲಿ ಆರಂಭ ಮಾಡಿದ್ರು. ಡಾಕ್ಟರ್ ಅವರಿಗೆ ಹೇಳಿರ್ಲಿಲ್ಲ, ಆದ್ರೆ ಸ್ವತಃ ತಮಗೆ ಗೊತ್ತಿತ್ತು ತಾವು ಯಾವುದನ್ನು ತಿನ್ಬೇಕು, ಯಾವ ಕಾಲದಲ್ಲಿ ಯಾವುದನ್ನು ತಿನ್ಬೇಕು, ಯಾವ ಕಾಲದಲ್ಲಿ ಯಾವುದನ್ನು ಬೆಳಿಬೇಕು, ಯಾವ ತರಕಾರಿಯನ್ನು ಯಾವಾಗ ತಿನ್ಬೇಕು, ಯಾವ ಹಣ್ಣನ್ನು ಯಾವಾಗ ತಿನ್ಬೇಕು ಮತ್ತು ಯಾವ ಧಾನ್ಯವನ್ನು ಯಾವಾಗ ತಿನ್ಬೇಕು. ಎರಡನೇದು, ಪ್ರಕೃತಿಗೆ ಇದು ಒಳ್ಳೆಯದು. ಇವತ್ತು ಭತ್ತ ಬೆಳಿತೀವಿ, ನಾವು ಕಬ್ಬು ಬೆಳಿತೀವಿ, ಆದ್ರೆ ಇದೆಲ್ಲವೂ ಕೂಡ ಹೆಚ್ಚು ನೀರನ್ನು ತಗೊಳ್ಳುತ್ತೆ. ಪರಿಸರದಲ್ಲಿ ಬರುವಂತ ದಿನಗಳಲ್ಲಿ ನೀರು ಕಡಿಮೆ ಆದಂತ ಸಂದರ್ಭದಲ್ಲಿ ಭತ್ತವನ್ನ ಬೆಳೆಯಕ್ಕಾಗತ್ತಾ, ಕಬ್ಬನ್ನ ಬೆಳೆಯಕ್ಕಾಗತ್ತಾ ಅನ್ನುವಂಥದ್ದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಆದ್ರೆ ಸಿರಿಧಾನ್ಯವನ್ನ ನೀರಿನ ಸೌಲಭ್ಯ ಇಲ್ಲದೇ ಇವತ್ತು ಮಳೆ ನೀರಿನ ಆಧಾರಿತವಾಗಿ ನಾವು ಸಿರಿಧಾನ್ಯವನ್ನ ಬೆಳಿತೀವಿ. ಅದಕ್ಕಾಗಿ ಪರಿಸರಕ್ಕೆ ಇದು ಒಳ್ಳೆಯದು. ಈ ಕಾರಣಕ್ಕಾಗಿ ಇವತ್ತು ಸಿರಿಧಾನ್ಯವನ್ನ ಪ್ರಚಾರಗೊಳಿಸುವಂತ, ಅದಕ್ಕೆ ಆದ್ಯತೆ ಕೊಡುವಂತ ಕೆಲಸ ದೇಶದಾದ್ಯಂತ ಆಗ್ತಾ ಇದೆ. ಕರ್ನಾಟಕ ರಾಜ್ಯ ಇದರಲ್ಲಿ ಮುಂಚೂಣಿಯಲ್ಲಿ ಇದೆ ಅನ್ನುವಂಥದ್ದನ್ನ ಹೇಳಕ್ಕೆ ನಮ್ಗೆ ಬಹಳ ಹೆಮ್ಮೆ ಆಗುತ್ತೆ ಮತ್ತು ಖುಷಿ ಆಗುತ್ತೆ. ಇದಕ್ಕೆ ಕಾರಣೀಕರ್ತರು ನಮ್ಮ ರೈತರು ರಾಗಿಯನ್ನು ಬೆಳೀತಾರೆ, ಜೋಳವನ್ನ ಬೆಳೀತಾರೆ. ಬೆಳೆಯುವುದು ಮಾತ್ರ ಅಲ್ಲ, ನಾವು ತಿಂತೀವಿ, ಅದರ ಜೊತೆಗೆ ನಾವು PDS ಅಲ್ಲಿ ಕೂಡ ವಿತರಣೆಯನ್ನ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಕೇಂದ್ರ ಸರ್ಕಾರ ಕೂಡ ಸಿರಿಧಾನ್ಯವನ್ನ ಬೆಳೆಸೋದಕ್ಕೆ ಎಕರೆಗೆ ಹಣ ಕೊಡುತ್ತೆ. ಅದರ ಜೊತೆಗೆ ಕ್ಲಸ್ಟರ್ ಅನ್ನ ಮಾಡಿ, ಕ್ಲಸ್ಟರ್ ಮೂಲಕ ಸಿರಿಧಾನ್ಯವನ್ನ ಬೆಳಿಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡಿ ಇವತ್ತು ಆದ್ಯತೆಯನ್ನ ಕೊಡ್ತಾ ಇದೆ. ಇವತ್ತು ನಮ್ಗೆ ಬೇಕಾಗಿರುವಂಥದ್ದು ಗುಣಮಟ್ಟದ ಸಿರಿಧಾನ್ಯವನ್ನ ನಾವು ಬೆಳಿಬೇಕು. ಕಳೆದ ಬಾರಿ ಕೂಡ ನಾನು ಚಲರಾಜ ಸ್ವಾಮಿ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಹೇಳಿದ್ದೆ, ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ಹಿಂದಿನ ಸರ್ಕಾರ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಕೂಡ ನಾನು ಕೃಷಿ ಸಚಿವರಿದ್ದಾಗ ಹೇಳಿದ್ದೆ. ಅದು ಒಂದೇ ಮಾತಂದ್ರೆ ಇವತ್ತು ನಾವು ಗುಣಮಟ್ಟದ ಸಿರಿಧಾನ್ಯವನ್ನ ಬೆಳಿಬೇಕಾಗಿದೆ. ಕಳೆದ ವರ್ಷ ಉತ್ತರ ಪ್ರದೇಶ ನಮ್ಮ ಹತ್ರ ರಾಗಿಯ ಬೀಜವನ್ನ ಕೇಳ್ತು. ಆದ್ರೆ ನಾವು ಬೀಜ ನಿಗಮಗಳಿಗೆ ಮಾತನಾಡಿದಾಗ ನಮಗೆ ಎಷ್ಟು ಬೀಜವನ್ನ ನಾವು ಸಪ್ಲೈ ಮಾಡಬೇಕು ಅಷ್ಟನ್ನ ಮಾಡಕ್ಕಾಗಿಲ್ಲ. ಯಾಕಂದ್ರೆ ಗುಣಮಟ್ಟದ ರಾಗಿ, ಗುಣಮಟ್ಟದ ಜೋಳ, ಬೀಜಕ್ಕೆ ನಿಗದಿತವಾಗಿ ಬೇಕಾದಂತ ಜೋಳ ಮತ್ತು ಗೋಧಿಯನ್ನ ಬೆಳೆಸುವಂತ ರಾಗಿಯನ್ನ ಬೆಳೆಸುವಂತ ಅಗತ್ಯತೆ ಇವತ್ತಿದೆ. ಯಾರು ಬೀಜವನ್ನು ಕೇಳ್ತಾರೆ, ಸೀಡ್ಸ್ ಅನ್ನು ಕೇಳ್ತಾರೆ, ಅವರಿಗೆ ನಾವು ಸೀಡ್ ಸಪ್ಲೈ ಮಾಡಬೇಕು. ಇದರಿಂದ ರೈತರಿಗೆ ಅನುಕೂಲ ಆಗುತ್ತೆ. ಎರಡನೇದು, ಇವತ್ತು ವರ್ಲ್ಡ್ಗೆ ಬೇಕಾಗುವಂಥದ್ದು ನಾವು ಕೋವಿಡ್ನ ಸಂದರ್ಭದಲ್ಲಿ ನೋಡಿದ್ವಿ, ರೆಡಿ ಟು ಈಟ್, ರೆಡಿ ಟು ಮೇಕ್ ಫುಡ್. ತಕ್ಷಣ ತಿನ್ನುವಂಥದ್ದು, ತಕ್ಷಣ ತಯಾರಿ ಮಾಡುವಂತ ಆಹಾರ ಪದಾರ್ಥಗಳನ್ನ ವರ್ಲ್ಡ್ ಕೇಳ್ತಾ ಇದೆ. ಇವತ್ತು ಅಪೇಡದ ಅಧಿಕಾರಿಗಳು, GDFTನ ಅಧಿಕಾರಿಗಳು ಇಲ್ಲಿ ಬಂದು ಕೂತಿದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ನಮ್ಗೆ ರೆಡಿ ಟು ಕುಕ್, ರೆಡಿ ಟು ಈಟ್ ಫುಡ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸಿರಿಧಾನ್ಯಗಳಲ್ಲಿ. ಅದನ್ನು ನಾವು ಮಾಡಕ್ಕಾಗ್ತಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಡಿ ಟು ಕುಕ್, ರೆಡಿ ಟು ಈಟ್ ಫುಡ್ ಅನ್ನ ನಾವು ತಯಾರಿ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನನ್ನೊಂದು ಇನ್ನೊಂದು ವಿನಂತಿ ಇದೆ. ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ, ಹಿಂದಿನ 2-3